ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ನನ್ನ ಈ ವ್ಲಾಗಿಗೆ. ಎಸ್, ಇವತ್ತು ಫ್ರೈಡೇ. ಬೆಳಗ್ಗೆನೂ ಅಲ್ಲ, ಮಧ್ಯಾಹ್ನನೂ ಅಲ್ಲ, ಸಂಜೆನೂ ಅಲ್ಲ, ರಾತ್ರಿ ಎಕ್ಸಾಕ್ಟಾಗಿ 9 ಗಂಟೆ ಆಗಿದೆ. ಇವಾಗ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ರೀಸನ್ ಏನು ಅಂದರೆ, ನಮ್ಮಮ್ಮ ಊರಿಂದ ಬರ್ತಾ ಇದ್ದಾರೆ. ಸೊ ಅವ್ರು ಬಂದ ಮೇಲೆ ಎಷ್ಟು ಮೋಜಿ ಮಸ್ತಿ ಮಾಡ್ತೀವಿ ಆ್ಯಂಡ್ ನಾನು ಏನೇನೆಲ್ಲ ನನ್ನ ಕ್ರೇವಿಂಗ್ಸ್ ಫುಡ್ಗಳನ್ನ ಮಾಡಿಸ್ಕೋತೀನಿ ಅನ್ನೋದನ್ನೆಲ್ಲ ಈ ವ್ಲಾಗಲ್ಲಿ ತೋರಿಸ್ತೀನಿ. ಸ್ಟೇ ಟ್ಯೂನ್. ನಮ್ಮಮ್ಮ ಮನೆನ ರೀಚ್ ಆದ್ರು. ಗೊರಗುಂಟೆಪಾಳ್ಯದಲ್ಲಿದ್ದು ಫೋನ್ ಮಾಡಿದ್ರು. ಸೊ ಕ್ಯಾಬ್ ಬುಕ್ ಮಾಡಿದ್ದೆ. ನೋಡಿ, ನನ್ನ ಯೂಟ್ಯೂಬ್ ಚಾನಲಲ್ಲಿ ನೀವು ಬರ್ತೀರ ಈಗ. ಅಲ್ಲ ಅಣ್ಣ, ನಿಮ್ಗೆ ಯಾಕೆ ತೊಂದರೆ ಹೇಳಿ? ಇದು ನಮ್ಮ ಅಮ್ಮನಿಗೆ ಬಂದ ಸಹಾಯ. ಥ್ಯಾಂಕ್ಸ್ ಅಣ್ಣ. ಬರ್ತೀನಿ. ಲೇಟ್ ಆಗ್ತದ? 12 ನಾಳೆ ಶೂಟು. ಪಾಪ ದಿನೇಶ್ ಅಣ್ಣ ಯಾವಾಗ್ಲೂ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ಸ್ ಅಣ್ಣ. ನಮ್ಮಮ್ಮ ಬಂದರು. 3ನೇ ಫ್ಲೋರ್ ಹತ್ತೋದಕ್ಕೆ ಫುಲ್ಲು ಸುಸ್ತಾಗ್ತಾವ್ರೆ. ವೆಲ್ಕಮ್ ಹೋಮ್. ಥ್ಯಾಂಕ್ ಯು. ಆಟೋದಲ್ಲಿ ಬರ್ಬೇಕಾದ್ರೇನೆ ನಮ್ಮ ಅಂಟಿ ಫೋನ್ ಮಾಡಿದ್ರಂತೆ. ಮಾತಾಡಕ್ ಆಗ್ಲಿಲ್ಲ ಅಂತ ಮನೆಗೆ ಬಂದ ಕೂಡಲೇ ತಂಗಿಗೆ ಫೋನ್ ಮಾಡಿ ಮಾತಾಡ್ತಾ ಇದ್ದಾರೆ. ನಮ್ಮಮ್ಮ ಮನೆಯಿಂದನೇ ಮಸ್ಸೊಪ್ಪು ಸಾಂಬಾರು ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಇವಾಗ ನೈಟಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗ ಅದನ್ನು ಸ್ವಲ್ಪ ಆಚೆ ಬಿಸಾಕಬೇಕು. ಯಾಕೆಂದರೆ ಇವಾಗ ಹೊರಗಡೆಯಿಂದ ಏನು ತಂದ್ರೂ ಸ್ವಲ್ಪ ಆಚೆ ಬಿಸಾಕ್ಬಿಟ್ಟು ತಿನ್ನು ಅಂತ ಹೇಳ್ತಾರೆ. ಹಾಗಾಗಿ ಈಗ ಸಾಂಬಾರು ಸ್ವಲ್ಪ ಆಚೆ ಹಾಕ್ಬಿಟ್ಟು ಬಿಸಿ ಮಾಡಿಕೊಂಡು, ರೈಸ್ ಆಗಿದೆ, ಈ ಕಡೆ ಮೊಟ್ಟೆ ಬೇಯ್ತಿದೆ, ಇನ್ನು ಸಾಂಬಾರು ಬಿಸಿ ಮಾಡ್ಕೊಂಡು ಊಟ ಮಾಡಬೇಕು. ಹೊಟ್ಟೆ ಫುಲ್ ಚೂರು ಅಂತ ಇದೆ. ಸಂದೀಪ್ಗೆ ನಮ್ಮಮ್ಮ ಮಾಡೋ ಮೊಸ್ಸೊಪ್ಪು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅವರಿಗೋಸ್ಕರ ಒಂದು ನುಗ್ಗೆ ಸೊಪ್ಪು ತಗೊಂಬರ್ತಾರೆ, ಇಲ್ಲ ಮಸೊಪ್ಪು ಮಾಡ್ಕೊಂಬರ್ತಾರೆ. ಯಾಕೆಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ಈ 2 ಊಟನ. ಗುಡ್ ಮಾರ್ನಿಂಗ್. ನಿನ್ನೆ ರಾತ್ರಿಯ ವ್ಲಾಗ್ನ ಇವತ್ತಿನ ಬೆಳಗ್ಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದೆಲ್ಲ ಏನಪ್ಪ ಅಂತ ಅಂದರೆ, ನನಗೆ ಯಾಕೋ ಕೈಗೊಜ್ಜು ತಿನ್ನಬೇಕು ಅಂತ ಫುಲ್ ಕ್ರೇವಿಂಗ್ ಆಯಿತು. ಬದನೆಕಾಯಿ ಮತ್ತು ಟೊಮೊಟೊನ ಬೇಯಿಸ್ಬಿಟ್ಟು ಕೈಗೊಜ್ಜು ಮಾಡ್ತಾರೆ ನಮ್ಮಮ್ಮ. ಸೊ ಈಗ ಮಾಡಿಸ್ಕೋತೀನಿ. ಅದಕ್ಕೆ ಏನೇನೆಲ್ಲ ಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಆ್ಯಂಡ್ ನಾನು ಕಲ್ತ್ಕೋತೀನಿ. ಎಸ್, ನೀವು ಎಷ್ಟು ಜನಕ್ಕೆ ಮಾಡ್ತಿದ್ದೀರಾ ಅನ್ನೋದ್ರ ಮೇಲೆ ಕ್ವಾಂಟಿಟಿ ತಗೊಳ್ಳಿ, ಓಕೆನಾ? ಸೊ ನಾನಿಲ್ಲಿ ಒಂದು ಟೈಮಿಗೆ ಮಾಡ್ಕೊಳ್ತಿರೋದ್ರಿಂದ ಇಷ್ಟಿಷ್ಟು ಕ್ವಾಂಟಿಟಿಯಲ್ಲಿ ಈ ಐಟಮ್ಸ್ನೆಲ್ಲ ತಗೊಂಡಿದ್ದೀನಿ. ಆ್ಯಂಡ್ ತುಂಬ ಸಿಂಪಲ್ ರೆಸಿಪಿ ಇದು, ಆದರೆ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಇವಾಗ ಇದನ್ನೆಲ್ಲ ಬೇಯೋದಕ್ಕೆ ಇಟ್ಟಿದ್ದೀನಿ. ಇದು ಬೇಯೋ ಅಷ್ಟರೊಳಗೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಎಲ್ಲನೂ ಹಚ್ಕೊಂಡು ಜಜ್ಕೊಂಡ್ಬಿಡ್ತೀನಿ. ಬೆಳ್ಳುಳ್ಳಿನ ಈ ರೀತಿ ಜಜ್ಕೊಂಡು ಸಿಪ್ಪೆ ತೆಗಿಲಿಲ್ಲ ಅಂದರೆ ಈ ಉಗುರುದು ಏನು ಇರುತ್ತಲ್ಲ ತುದಿಗೆ ತಾಗ್ಬಿಟ್ಟು ಎಷ್ಟು ಪೇಯ್ನ್ ಕೊಡುತ್ತೆ ಅಂದರೆ, ಅದಕ್ಕೆ ಇದು ನಮ್ಮಮ್ಮನೇ ಹೇಳ್ಕೊಟ್ಟಿರೋ ಟಿಪ್ಸು. ಸೊ ಈಗ ಈಸಿಯಾಗಿ ನಾವು ಬೆಳ್ಳುಳ್ಳಿ ಸಿಪ್ಪೆನ ತೆಗಿಬೋದು. ನೋಡಿ ಎಷ್ಟು ಈಸಿಯಾಗಿ ಬೆಳ್ಳುಳ್ಳಿ ಬಿಡಿಸ್ಬೋದು ಅಂತ. ಇವಾಗ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಂಡಿದ್ದಾಯಿತು. ಹಾಗೆ ಟೊಮೊಟೊ ಬದನೆಕಾಯಿ ಕೂಡ ಬೆಂದಿದೆ. ಈಗ ಇದನ್ನೆಲ್ಲ ಚೆನ್ನಾಗಿ ಕೈಯಲ್ಲಿ ಕಿವುಚೋದು. ಬಿಸಿ ಬಿಸಿ ಅನ್ನಕ್ಕೆ ಮಧ್ಯ ಮಧ್ಯೆ ಈರುಳ್ಳಿ ಸಿಗ್ತಾ ಇದ್ರೆ ಸೂಪರ್ ಆಗಿರುತ್ತೆ. ಟೊಮ್ಯಾಟೊ ಬದನೆಕಾಯಿ ಎಲ್ಲ ಈ ಥರ ನೀಟಾಗಿ ಬೇಯಿಸ್ಕೋಬೇಕು. ಅವಾಗ ಕೈಯಲ್ಲಿ ಕಿವುಚೋದಕ್ಕೆ ಚೆನ್ನಾಗಿರುತ್ತೆ. ಆ್ಯಂಡ್ ಕೈಯಲ್ಲಿ ಕಿವುಚಿದಾಗ ನೀಟಾಗಿ ಸ್ಮ್ಯಾಶ್ ಆಗಬೇಕು, ಆ ರೀತಿ ಬೇಯಿಸ್ಕೋಬೇಕು. ಈಗ ಇದಕ್ಕೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿನೆಲ್ಲ ಆ್ಯಡ್ ಮಾಡಬೇಕು. ಬೆಳ್ಳುಳ್ಳಿನ ಜಜ್ಕೊಂಡು ಹಾಕ್ಕೊಳ್ಳಿ, ಹಾಗೆ ಹಾಕ್ಕೋಬೇಡಿ. ಜಜ್ಕೊಂಡು ಹಾಕೊಂಡಾಗ ಅದ್ರದ್ದು ಒಂದು ಫ್ಲೇವರು ಪ್ಲಸ್ ಚೆನ್ನಾಗಿ ಮಿಕ್ಸ್ ಆದಾಗ ಟೇಸ್ಟೇ ಸೂಪರ್ ಆಗಿ ಕೊಡುತ್ತೆ. ಸೊ ಹಾಗಾಗಿ ಚೆನ್ನಾಗಿ ಬೆಳ್ಳುಳ್ಳಿನ ಜಜ್ಕೊಂಡು ಹಾಕೊಂಡು ಚಂದ ಕೈಯಲ್ಲಿ ಕಿವುಚ್ಬೇಕು. ಅಮ್ಮಂದಿರು ಮಾಡ್ಕೊಡೋ ಈ ಕೈಗೊಜ್ಜಿನ ರುಚಿನೇ ಬೇರೆ. ಎಕ್ಸ್ಪೆಷಲಿ ನಮ್ಮ ಮಧುಗಿರಿ ಕಡೆ ಈ ಕೈಗೊಜ್ಜೆಲ್ಲ ಬಹಳ ಫೇಮಸ್ಸು ಆ್ಯಂಡ್ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಫೈನಲಿ ಕೈಗೊಜ್ಜು ರೆಡಿ ಆಗೋಯ್ತು. ಬಾಯಲ್ಲಿ ನೀರು ಬರ್ತಾ ಇದೆ, ಬಿಸಿ ಅನ್ನ ರೆಡಿ ಆಗಿದೆ. ಈಗ 2 ಹಾಕೊಂಡು ತಿಂತಾ ಇದ್ರೆ ಬನ್ನಿ 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 ಬನ್ನಿ. ನಾಲ್ಗೆಗೆ ರುಚಿ ಸಿಕ್ತಿಲ್ಲ ಅನ್ನೋರು ಈ ಕೈಗೊಜ್ಜನ್ನ ಮಾಡ್ಕೊಂಡು ತಿನ್ನಿ, ಸೂಪರ್ ಆಗಿರುತ್ತೆ ಟೇಸ್ಟು. ಏನೋ ಒಂಥರ ಸಮಾಧಾನ.
ಈ ಥರ ಚಿಕ್ಕ ಚಿಕ್ಕ ಕ್ರೇವಿಂಗ್ಸ್ ಫುಡ್ಗಳು ಕೊಡುತ್ತಲ್ಲ ಟೇಸ್ಟು, ಈ ಅಪ್ಪ ದೇವ್ರೆ, ಯಾವ ರೆಸ್ಟೋರೆಂಟ್ ಫುಡ್ಡೂ ಈ ಟೇಸ್ಟ್ಗಳು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಸಿಕ್ಕಾಬಿಟ್ಟೆ ಸೂಪರಾಗಿದೆ. ಆ್ಯಂಡ್ ನಾವೇ ಮಾಡ್ಕೊಂಡು ತಿನ್ನೋದಕ್ಕಿಂತ ಯಾರಾದರೂ ಮಾಡಿಕೊಡ್ತಾಯಿದ್ರೆ ಕೂತ್ಕೊಂಡು ತಿಂತಿರೋದ್ರಲ್ಲಿ ಇದೆಯಲ್ಲ ಸುಖ, ವಾ. ಆ್ಯಂಡ್ ಈಗ ಇದನ್ನೆಲ್ಲ ಮುಗಿಸಿ ಮತ್ತೆ ಸಿಗ್ತೀನಿ. ನಮ್ಮಮ್ಮನಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಬಿಕಾಸ್ ಅವರು ಮನೆಗೆ ಬಂದಾಗೆಲ್ಲ ನನಗೆ ಎಷ್ಟು ರೆಸ್ಟ್ ಕೊಡ್ತಾರೆ ಅಂದರೆ, ನೀನು ಕೂತ್ಕೊ, ನಾನೆಲ್ಲ ಕೆಲಸ ಮಾಡ್ತೀನಿ, ನೀನು ಕೂತ್ಕೊ ಅಂತಲೇ ಹೇಳ್ತಾ ಇರ್ತಾರೆ. ಥ್ಯಾಂಕ್ ಯು ಮಮ್ಮಿ. ಇವಾಗ ಮಧ್ಯಾಹ್ನ 3 ಗಂಟೆ ಆಗ್ತಾ ಬಂತು. ಈಗ ಮಧ್ಯಾಹ್ನದ ಊಟ ಮುಗಿಸಿ ಟ್ಯಾಬ್ಲೆಟ್ ತೊಗೋಬೇಕು ಅಂದಾಗ ನೆನಪಾಗಿರೋದು ಟ್ಯಾಬ್ಲೆಟ್ಸ್ 2 ಏನೋ ಖಾಲಿ ಆಗಿದೆ. ಒಂದು ಐರನ್ನು, ಒಂದು ಕ್ಯಾಲ್ಶಿಯಮು. ಇದ್ರ ಜೊತೆ ಈಗ ನನಗೆ ಗಣೇಶ್ ಕ್ಲಾತಿಂಗ್ ಫ್ಯಾಷನ್ ಅವರು ನನಗೊಂದು ಸ್ಯಾರಿ ಕಳಿಸಿದ್ರು. ಸೊ ಇದು ಬ್ಲೌಸ್ ಸ್ಟಿಚಿಂಗಿಗೆ, ಆಮೇಲೆ ನಂದೊಂದಷ್ಟು ಪರ್ಸ್ನಲ್ ಸ್ಯಾರೀಸ್ ಬ್ಲೌಸ್ ಸ್ಟಿಚಿಂಗಿಗೆಲ್ಲ ಕೊಡಬೇಕು. ಆಮೇಲೆ ಇನ್ನೂ ಸೀಮಂತದ ಸ್ಯಾರಿ ತೊಗೋಬೇಕು. ಸೊ ಇದೊಂದು ರೇಷ್ಮೆ ಸೀರೆ ನನ್ನ ಹಳೆ ವಿಡಿಯೋದಲ್ಲಿ ನೋಡಿರ್ತೀರ. ಸೊ ನಾನು ಸ್ಟಿಚ್ಚೇ ಮಾಡಿಸಿಲ್ಲ, ಸೊ ಇದನ್ನು ಸ್ಟಿಚ್ ಮಾಡಿಸೋಣ ಅಂತ. ಸೊ 13,000 ಸ್ಯಾರಿ ಇದು. ಈಗ ಅನಿಸುತ್ತೆ ಏನಕ್ಕೆ ಕೊಟ್ಟೆ ನಾನು 13,000 ಅಂತ ಹೇಳ್ಬಿಟ್ಟು. ಓಕೆ, ಇದನ್ನೆಲ್ಲ ಈಗ ನಾನು ಸ್ಟಿಚ್ಚಿಂಗಿಗೆ ಕೊಡೋದಕ್ಕೆ ಹೋಗ್ತಾ ಇದ್ದೀನಿ. ಅದ್ರ ಮಧ್ಯೆ ಫಸ್ಟು ಟ್ಯಾಬ್ಲೆಟ್ಸ್ ತೊಗೊಂಡು ಟ್ಯಾಬ್ಲೆಟ್ಸ್ ನುಂಗಬೇಕು. ಈ ಸ್ಯಾರಿ ಈ ಕಾಂಬಿನೇಷನಲ್ಲಿ ಇರುತ್ತೆ. ಇನ್ನೂ ಸುಮಾರು ಸೀರೆದು ಬ್ಲೌಸ್ಗಳೆಲ್ಲ ಅಮ್ಮನ ಮನೆಯಲ್ಲೇ ಇದೆ. ಅವರು ನಿನ್ನೆ ಬರ್ತಾ ಮರ್ತು ಬಿಟ್ಟಿದ್ದಾರೆ ತೊಗೊಂಡು ಬರೋದು. ಸೊ ಹಾಗಾಗಿ ತಮ್ಮನ ಹತ್ರ ತರಿಸ್ಕೊಂಡು ಅವುಗಳನ್ನ ಸ್ಟಿಚಿಂಗಿಗೆ ಕೊಡಬೇಕು. ಮೊದಲು ಐರನ್ ಟ್ಯಾಬ್ಲೆಟ್ ತೊಗೋಬೇಕು. ಚಲೋ ಹೇಳ್ಬಿಟ್ಟು ಬಂದಕ್ಕೆ ಇದೇ ನೋಡಿ ವಿಸ್ಮಯ ಅವರ ಸ್ಟುಡಿಯೋ, ಡಿಸೈನಿಂಗ್ ಸ್ಟುಡಿಯೋ. ಅದೊಂದು ಫೋಟೋ ಶೂಟ್ ಮಾಡ್ಸಕ್ ಬಂದಾಗ ಒಂದು ಇದು ಮಾಡಬೇಕು. ಇದು ಹೈರಾ ಡಿಸೈನ್ಸ್ ಅಮ್ಮ. ಸೊ ಇದನ್ನೆಲ್ಲ ಒಂದು ಡೀಟೇಲ್ ಆಗಿ ವಿಡಿಯೋ ಮಾಡಬೇಕು. ಬ್ಲೌಸಸ್ ಎಲ್ಲ ಸ್ಟಿಚಿಂಗ್ ಕೊಟ್ಟು ಮನೆಗೆ ಬರೋವಾಗಲೇ ಸಂಜೆ ಆಗ್ಬಿಟ್ಟಿತ್ತು. ಮನೆಗೆ ಬಂದು ಕೈಕಾಲು ಮುಖ ತೊಳ್ಕೊಂಡು ದೇವ್ರ ಪೂಜೆ ಒಂದು ಮುಗಿಸ್ಬಿಡೋಣ ಅಂತ ದೇವ್ರ ಪೂಜೆ ಮಾಡ್ತಾ ಇದ್ದೆ. ಯಾಕೆ ಅಂದ್ರೆ ಬೆಳಗ್ಗೆ ಹೊತ್ತು ತಪ್ಪಿದ್ರು ಸಂಜೆ ಮಾತ್ರ ನಾನು ಯಾವತ್ತೂ ತಪ್ಸಲ್ಲ ದೇವ್ರ ಪೂಜೆ ಮಾಡೋದನ್ನ. ದೇವ್ರ ಪೂಜೆ ಮಾಡಿದ್ರೆ ಮನ್ಸಿಗೆ ಏನೋ ಒಂದು ಸಮಾಧಾನ, ಇಲ್ಲ ಅಂದ್ರೆ ಇಡೀ ದಿನ ಏನೋ ಕಳ್ಕೊಂಡಂಗೆ ಇರುತ್ತೆ. ನನಗೆ ಕನ್ಸೀವ್ ಆದಾಗ್ಲಿಂದ ಭಗವದ್ಗೀತೆ ಓದೋದನ್ನ ಅಭ್ಯಾಸ ಮಾಡ್ಕೊಂಡಿದೀನಿ. ಅಂಡ್ ನೀವೆಲ್ಲರೂ ಓದಿರ್ತೀರ ಅಂತ ಅನ್ಕೋತೀನಿ. ಒಂದಷ್ಟು ಜನ ಕನ್ಸೀವ್ ಆಗಿರೋರು ಓದ್ತಿರ್ತೀರಾ ಅಂತನೂ ಅನ್ಕೋತೀನಿ. ಇವಾಗ ಬ್ಲೌಸ್ನೆಲ್ಲ ಸ್ಟಿಚಿಗೆ ಕೊಟ್ಟು ಅಲ್ಲೊಂದಷ್ಟು ಹರಟೆ ಮಾತುಗಳನ್ನ ಆಡ್ಕೊಂಡು ಒಂದಷ್ಟು ಕೊಲಾಬ್ರೇಷನ್ಗಳದೆಲ್ಲ ಡಿಸ್ಕಸ್ ಮಾಡಿಕೊಂಡು ಮನೆಗೆ ಬರೋ ಅಷ್ಟರೊಳಗೇನೆ 5:45 ಆಗ್ಬಿಟ್ಟಿತ್ತು. ಸೊ ಬಂದ ಕೂಡಲೇ ಒಂದು ಫೇಸ್ ವಾಶ್ ಮಾಡಿ ದೇವ್ರ ಪೂಜೆ ಮಾಡಿ ಅಷ್ಟರೊಳಗೆ ಸಂದೀಪು ಪರೋಟ ಮತ್ತು ಪನ್ನೀರ್ ಗ್ರೇವಿ ತಂದಿದ್ರು. ಯಾಕೋ ತಿನ್ನಬೇಕು ಅಂತ ತುಂಬ ಕ್ರೇವಿಂಗ್ ಆಗ್ತಾಯಿತ್ತು. ಸೊ ತೊಗೊಂಬಂದಿದ್ದಾರೆ. ನಾನು ಇವತ್ತು ಚಿಕನ್ ತಿನ್ನಲ್ಲ. ಗುರುವಾರ, ಶನಿವಾರ, ಸೋಮವಾರ 3 ದಿನ ಚಿಕನ್ ಅಂದರೆ ನಾನ್ ವೆಜ್ಜೇ ಬಿಟ್ಬಿಟ್ಟಿದ್ದೀನಿ. ಫಸ್ಟು ಯಾವ ವಾರ ಅಂತಲೂ ನೋಡ್ತಿರ್ಲಿಲ್ಲ, ಚೆನ್ನಾಗಿ ತಿಂತಿದ್ದೆ. ಬಟ್ ಈಗ ಮಗುಗೋಸ್ಕರ ಅಂತ ಹೇಳಿಬಿಟ್ಟು ಈ 3 ದಿನ ನಾನು ಬಿಟ್ಟಿದ್ದೀನಿ. ಸೊ ಈಗ ಮಮ್ಮಿ ಮತ್ತು ಸಂದೀಪು ಚಿಕನ್ ಸುಕ್ಕ ಜೊತೆ ತಿಂತಾರೆ ಆ್ಯಂಡ್ ನಾನು ಪನ್ನೀರ್ ಜೊತೆ ತಿಂತೀನಿ. ಸುಕ್ಕ 2 ಸೂಪರ್ ಆಗಿದೆ. ಸೌತೆಕಾಯಿ ಬೇಕಾ? ಖಾರ ಹೆಚ್ಕೊಂಡ ತಗೊಂಡು ಸಿಕ್ಕಾಪಟ್ಟೆ ಖಾರ ಇಟ್ಟಿದೆ ನೋಡು. ಸ್ವಲ್ಪ ಖಾರ ಇದೆ ಅಲ್ವಾ? ತುಂಬ ಖಾರ ಇದೆ, ಟೇಸ್ಟ್ ಇದೆ. ಪನ್ನೀರ್ ಗ್ರೇವಿನ ಯಾವ ರೇಂಜಲ್ಲಿ ಸ್ಪೈಸಿ ಮಾಡಿಕೊಟ್ಟಿದ್ರು ಅಂದರೆ ಹೋಟೆಲವರು, ಅಯ್ಯೋ ಇನ್ಯಾವತ್ತೂ ಈ ಹೋಟೆಲ್ ಕಡೆ ತಲೆ ಕೂಡ ಹಾಕಿ ಮಲಗಬಾರ್ದು ದೇವ್ರೇ ಅನ್ನೋಷ್ಟು ಖಾರ ಆಗ್ತಾ ಇತ್ತು. ಆದ್ರೂ ಸೌತೆಕಾಯಿ ಮತ್ತೆ ಸಕ್ಕರೆ ಎಲ್ಲಾನು ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ದೆ, ಆದ್ರೂ ಆಗ್ತಾನೆ ಇರ್ಲಿಲ್ಲ.
ನನಗೆ ಇನ್ನೊಂದೇನು ಭಯ ಅಂದರೆ ಈ ಟೈಮಲ್ಲಿ ತುಂಬ ಸ್ಪೈಸಿ ಕೂಡ ತಿನ್ನಬಾರ್ದು ಅಂತ ಹೇಳ್ತಾರೆ. ಆದರೆ ಪನ್ನೀರ್ ತಿನ್ನಬೇಕು ಅಂತ ಆಸೆ ಆಗ್ತಿದೆ, ಜೊತೆಲಿ ಹಸಿವು ಆಗ್ತಿದೆ, ಅದ್ರ ಜೊತೆ ಖಾರನೂ ಆಗ್ತಾ ಇದೆ. ನೀವು ನೋಡ್ತಿದ್ದೀರಲ್ಲ ನನ್ನ ಮುಖದ ಎಕ್ಸ್ಪ್ರೆಷನ್ ಯಾವ ರೇಂಜಿಗೆ ಆಗಿದೆ ಅಂತ ಹೇಳಿ. ಲೈಫಲ್ಲೇ ಮತ್ತೆ ಈ ಥರ ಒಂದು ಗ್ರೇವಿ ತಿನ್ನಲೇಬಾರ್ದು ಅನ್ನಿಸ್ಬಿಡ್ತು. ಓಕೆ, ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.